ಮಾತಾಡ್ತಾರೆ. ಯಾರು ಮೊದಲಿಗರು? ಎಲ್ರಿಗೂ ನಮಸ್ಕಾರ. ನಮಸ್ತೆ. ನನ್ನ ಹೆಸರು ಬಸವರಾಜ್ ಶಂಕರ್ ಉಮ್ರಾಣಿ ಅಂತ. ಬೆಳಗಾಂ ಜಿಲ್ಲೆ ಅಥಣಿಯಿಂದ ಬಂದಿದ್ದೇನೆ ಸರ್. ಹುಟ್ಟಿನಿಂದ ಕೂಡ ನನಗೆ ಕಣ್ ಕಾಣೋದಿಲ್ಲ. ಪ್ರಸ್ತುತ ಈಗ ಬಿ ಎಡ್ ಮಾಡ್ತಾ ಇದ್ದೇವೆ. ಹಾಗೇನೆ ನಾನು ಹೇಳೋದ್ರ ನಿಮಗೆ ಸ್ವಲ್ಪ ಉತ್ಪ್ರೇಕ್ಷೆ ಅನಿಸಬಹುದು, ಆದ್ರೂ ಬಹಳ ಹೆಮ್ಮೆಯಿಂದ ಒಂದು ಮಾತನಾಡಕ್ಕೆ ಇಷ್ಟಪಡ್ತೇನೆ. ಕಳೆದ 2 ವರ್ಷಗಳ ಅವಧಿಯಲ್ಲಿ ಸುಮಾರು 1000ಕ್ಕಿಂತ ಹೆಚ್ಚು ಶಾಲೆ ಕಾಲೇಜು ಭೇಟಿ ಕೊಟ್ಟು ಲಕ್ಷಾಂತರ ಮಕ್ಕಳಿಗೆ ಪಾಠ ಮಾಡೋ ಜೊತೆಗೆ ಸಾವಿರಾರು ಮಕ್ಕಳನ್ನ ಪರಿವರ್ತನೆ ಮಾಡಿದ್ದೇನೆ ಅನ್ನುವಂತ ಮಾತನ್ನ ಬಹಳ ಹೆಮ್ಮೆಯಿಂದ ಇಷ್ಟಪಡ್ತೇನೆ. ಇದರಲ್ಲೂ ಸರ್ ನಮ್ಮ ವಿಶೇಷತೆ ಕಡೆಗೆ ಗಮನ ಹರಿಸೋದಾದ್ರೆ, ನೀವು 100 ವರ್ಷ ಹಿಂದೆ ಮತ್ತು 100 ವರ್ಷ ಮುಂದೆ ತಾವು ಯಾವುದೇ ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿದ್ರೆ ಯಾವ ದಿನ ಬರುತ್ತೆ ಅಂತ ಹೇಳುವಂತದ್ದು. ಹಾಗೇನೆ ಗಣಿತಕ್ಕೆ ಸಂಬಂಧಪಟ್ಟಂತೆ ಗಣಿತದ ಮೂಲ ಕ್ರಿಯೆಗಳಾಗಿರುವಂತಹ ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರ ಅಪ್ ಟು 13 ಡಿಜಿಟ್ ಆನ್ಸರ್ ಬರೋವರೆಗೆ ಮೈಂಡ್ ಅಲ್ಲೇ ಕ್ಯಾಲ್ಕುಲೇಟ್ ಮಾಡಿ ಹೇಳುವಂತದ್ದು. ಹಾಗೇನೆ ಕೋಟಿವರೆಗೆ ಟೇಬಲ್ಸ್ ಗಳನ್ನ ಅಪ್ವರ್ಡ್ ಮತ್ತೆ ಡೌನ್ವರ್ಡ್ ಎರಡು ಹೇಳುವಂತದ್ದು. ಗಡಿಯಾರ ಸಹ ಇಲ್ಲದೆ ಸಮಯ ಹೇಳುವಂತದ್ದು. ಹಾಗೇನೆ ಒಮ್ಮೆ ತಾವು ಮೊಬೈಲ್ ನಂಬರ್ ಹೇಳಿಬಿಟ್ರೆ 10 ವರ್ಷ ಬಿಟ್ಟು ಕೇಳಿದ್ರು ಕೂಡ ನಿಮ್ಮ ಮೊಬೈಲ್ ನಂಬರ್ ಹೇಳುವಂತದ್ದು. ಸುಮಾರು 10,000 ಮೊಬೈಲ್ ನಂಬರ್ಗಳು ನಮ್ಮ ಮೈಂಡ್ ಅಲ್ಲಿ ಸೇವ್ ಇದೆ. ಈಗಾಗಲೇ ಗಿನ್ನಿಸ್ ದಾಖಲೆ ಕೂಡ ನಾವುಗಳು ಪ್ರಯತ್ನ ಮಾಡ್ತಾ ಇರುವಂತದ್ದು. ಹಾಗೇನೆ ಕರೆನ್ಸಿ ನೋಟ್ ಕೊಟ್ರೆ ಅದರ ಒಟ್ಟಾರೆ ಮೌಲ್ಯ ಹೇಳುವಂತದ್ದು. ಯಾವುದೇ ದೇಶದ ಕ್ರಿಕೆಟ್ ಕಾಮೆಂಟ್ರಿ ಹಿಂದಿ ಮತ್ತೆ ಇಂಗ್ಲಿಷ್ ಅಲ್ಲಿ ಹೇಳುವಂತದ್ದು. ಈ ರೀತಿ ನಮ್ಮ ವಿಶೇಷತೆ. ಈ ಪ್ರತಿಭೆಗೆ ಸಂಬಂಧಪಟ್ಟಂತೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರಿಂದ ರಾಷ್ಟ್ರ ಪ್ರಶಸ್ತಿ ಬಂದಿದೆ ಹಾಗೂ ರಾಜ್ಯ ಪ್ರಶಸ್ತಿ ಬಂದಿದೆ. ನೀವೇನಾದ್ರೂ ಅವಕಾಶ ಕೊಟ್ರೆ ನನ್ನ ಪ್ರತಿಭೆಯನ್ನು ಸ್ಟೇಜ್ ಮೇಲೆ ನಾನು ಪ್ರದರ್ಶನ ಮಾಡಬಹುದು. ಬನ್ನಿ, ಹುಷಾರಾಗಿ ಬನ್ನಿ. ಥ್ಯಾಂಕ್ ಯು ಸರ್. ನಾನಿಲ್ಲಿ ಬರ್ದಿರ್ತೀನಿ. ಸರಿ ಸರ್. ನಿಮಗೆ ಹೇಳ್ತೀನಿ, ನೀವು ಅದನ್ನ ಆಯ್ತು ಸರ್. ಆಯ್ತು, ಆನ್ಸರ್ ಹೇಳ್ಬೇಕು. ಓಕೆ ಸರ್. ಓಕೆ ಓಕೆ ಸರ್. ಒಂದ್ ನಿಮಿಷ, ನಾನು ನಿನಗೆ ಮಾತ್ರ ತೋರಿಸ್ತೀನಿ. ಓಕೆ ಪ್ಲೀಸ್ ಸರ್. ಈಗ ಇಲ್ಲಿ ಒಂದಷ್ಟು ಮಲ್ಟಿಪ್ಲಿಕೇಶನ್ ಗಳನ್ನ ಮಾಡಿದೀವಿ ನಾವು. ಸರಿ ಸರ್. ಓಕೆ, ನಿಮಗೆ ಜಸ್ಟ್ ನಂಬರ್ ಹೇಳ್ತೀನಿ, ನೀವು ಅದರ ಟೋಟಲ್ ನಂಬರ್ ಅನ್ನ ಹೇಳ್ತೀರಾ. ಪ್ಲೀಸ್ ಹೇಳಿ ಸರ್. ಮಲ್ಟಿಪ್ಲೈ. ಹೇಳಿ ಸರ್. ಇದು ಮಲ್ಟಿಪ್ಲಿಕೇಶನ್ 9703 ಹಾ ಸರ್. ಇಂಟು 12. 9703 ಹಾ ಸರ್. ಇಂಟು 12. ಇಂಟು 12 ಸರ್. ದಿಸ್ ಆನ್ಸರ್ ಈಸ್ 1,16,436 ಆಗತ್ತೆ ಸರ್. 9,825. ಓಕೆ. ಇಂಟು 9. ಸರ್, ದಿಸ್ ಆನ್ಸರ್ ಈಸ್ 88,425 ಆಗತ್ತೆ ಸರ್. ಓಕೆ, ಇನ್ನೊಂದು ಓಕೆ. 9,898. ಓಕೆ. 9,898 ಹಾ ಸರ್. ಇಂಟು 9. ಸರ್, ದಿಸ್ ಆನ್ಸರ್ ಈಸ್ 89,082 ಆಗತ್ತೆ ಸರ್. ಹಾಗೇನೆ ತಾವು ಅಡಿಷನ್ ಸಬ್ಸ್ಟ್ರಾಕ್ಷನ್ ಕ್ರೋಸ್ ಟುಗೆದರ್. ಈಗ ಫಾರ್ ಎಕ್ಸಾಂಪಲ್ ಮೇಲೆ 9 ಡಿಜಿಟ್ ಮತ್ತು ಕೆಳಗಡೆ 9 ಡಿಜಿಟ್ ಪ್ರಶ್ನೆಯನ್ನು ಕೂಡ ತಾವು ಬೋರ್ಡ್ ಮೇಲೆ ಬರೆದು ಕೇಳಬಹುದು. ಓಕೆ ಬಸವರಾಜ್ ಅವರೇ, ಪ್ಲೀಸ್ ಸರ್. ಈಗ ನಂಬರ್ ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ. ಇದು ಅಡಿಷನ್ ಇದೆಯಾ ಸರ್? ಅಡಿಷನ್. ಓಕೆ. 98 crores. ಎಸ್. 75 lakh. ಓಕೆ. 23,698. 98752369 ಕರೆಕ್ಟಾ? ಕರೆಕ್ಟ್. ಈಗ ಪ್ಲಸ್ ಎಷ್ಟು ಮಾಡಬೇಕು? ಪ್ಲಸ್ 85 crores. ಓಕೆ. 62 lakhs. ಓಕೆ. 36,000. 36,987. This answer is 1843760,685 ಆಗತ್ತೆ. ಹಾಗೇನೆ ಇದೇ ರೀತಿ ಹಾಗೇನೆ ಅದು ನಮಗೆ ಬಂದಿರೋದು 8ನೇ ವರ್ಷದಾಗ. ನಮಗೆ 23 ವರ್ಷ, ಸುಮಾರು 16 ವರ್ಷಗಳಿಂದ ಈ ರೀತಿ ಮಾಡ್ತಾ ಬಂದಿದ್ದೇವೆ. ಶಕುಂತಲಾ ದೇವಿ ಅಂತ ಒಬ್ಬರು ಮಾನವ ಕಂಪ್ಯೂಟರ್ ಇದ್ರು. ಸೊ ಅವರ ಹೆಸರನ್ನ ಆಗ ಕೇಳಿದ್ದೆ, ನಾನ್ಯಾಕೆ ಅವ್ರಂಗ ಆಗಬಾರ್ದು ಅಂತೇಳಿ ಅವರನ್ನೇ ಒಂದು ಪ್ರೇರಣೆಗೆ ತಗೊಂಡು ಈ ರೀತಿ ಪ್ರಯತ್ನ ಪಟ್ಟು ನಿಮ್ಮ ಆಶೀರ್ವಾದ ಸಕ್ಸಸ್ಫುಲ್ ಆಗಿದೆ ಸರ್. ಹಾಗೇನಿಲ್ಲ ಸರ್, ಹಾಗೇನಿಲ್ಲ ಸರ್. ಬಸವರಾಜ್ ಸರ್, ಒಂದೇ ಒಂದು ಸಿಂಪಲ್ ಪ್ರಶ್ನೆ. ಕೀರ್ತಿರಾಜು ಹೇಳಿ ಸರ್. ಹೇಳಿ ಸರ್. ಏನಿಲ್ಲ, ಇದು ನೀವು ಚಿಕ್ಕ ವಯಸ್ಸಿನಿಂದ ಪ್ರಾಕ್ಟೀಸ್ ಮಾಡಿ ಪರಿಣಿತಿ ಪಡೆದಿರೋದ,
ಇಲ್ಲ ಯಾವುದೋ ಒಂದು ದೈವ ಶಕ್ತಿಯಿಂದ ನೀವು ಪ್ರಾಕ್ಟೀಸ್ ಮಾಡಿ ಈಗ ಅದನ್ನ ಪರಿಣಿತಿ ಪಡ್ಕೊಂಡ್ರಿ. ನನಗೆ ಬಂದ್ರೆ 8ನೇ ವಯಸ್ಸದಾಗ ಅಂತ ಹೇಳಿದೆ. ಹಾ. ಸೊ 8ನೇ ವಯಸ್ಸದಾಗ ಯಾರು ಹೇಳ್ಕೊಟ್ರು ಕೂಡ ಕೇಳುವಷ್ಟು IQ ಲೆವೆಲ್ ಇರೋದಿಲ್ಲ. ಹೌದು. ಸೊ ದೇವರು ನನಗೆ ಒಂದ್ ವೇಳೆ ಕಣ್ಣು ಕೊಡದೆ ಹೋಗಿದ್ರೆ ಈ ಟ್ಯಾಲೆಂಟ್ ಬರ್ತಿರ್ಲಿಲ್ಲ. ಸೊ ಬ್ಲೈಂಡ್ನೆಸ್ ಈಸ್ ಮೈ ಗಿಫ್ಟ್ ಅಂತ ಹೇಳ್ಬೋದು, ಆಮೇಲೆ ಸ್ಟ್ರೆಂತ್ ಅಂತ ಹೇಳ್ಬೋದು. ಹಾಗೇನೆ ಇದು ಗಾಡ್ ಗಿಫ್ಟ್ ಸರ್. ಇದಕ್ಕೆ ಯಾವುದೇ ರೀತಿಯ ಟೆಕ್ನಿಕ್ಸ್ ಇದಾವೆ, ಬಟ್ ನನಗೆ ಆ ಯಾವ ಟೆಕ್ನಿಕ್ಸ್ ಗೊತ್ತಿಲ್ಲ. ಸೊ ನನಗೆ ಬಂದ್ರೆ ದೈವದತ್ತವಾಗಿ ಬಂದಂತ ಒಂದು ಕೊಡುಗೆ ಅಂತ. God bless you. All Thank the you, best. thank you very much, You are sir. the wonder of the world. Okay, thank you, sir. God bless. ಓಕೆ ಬಸವರಾಜ್ ಅವರೇ, ಪ್ಲೀಸ್ ಸರ್. ಸರ್ ಇನ್ನೊಂದು ಚಾಲೆಂಜ್ ಅನ್ನ ಇವರು ಸ್ವೀಕರಿಸಿದ್ದಾರೆ. ಏನಂದ್ರೆ ಇಲ್ಲಿ 30 ನಂಬರ್ಗಳನ್ನ ಹೇಳ್ತೀನಿ ಓಕೆ, ಒಂದು ಆರ್ಡರ್ ಅಲ್ಲಿ, ಪ್ಲೀಸ್ ಸರ್. 30 ನಂಬರ್ಸ್. ಎಸ್, ಓಕೆ, ಓಕೆ ಅದೇ ಆರ್ಡರ್ ಅಲ್ಲಿ ನೀವು ರಿಪೀಟ್ ಮಾಡ್ಬೇಕು. ದಯವಿಟ್ಟು ಸರ್. ಓಕೆ ಓಕೆ ಸರ್. ಮೂರ್ ನಂಬರ್ ಹೇಳ್ತಾ ಹೋಗ್ತೀನಿ. ಎಸ್ ಪ್ಲೀಸ್ ಹೇಳಿ ಸರ್. 9, 5, 6, ಓಕೆ, 3, 2, 4, ಎಸ್ ಸರ್. 5, 8, 7, 587. ಓಕೆ, 4, 8, 5, ಓಕೆ, 6, 3, 2, ಓಕೆ, 5, 8, 9, ಓಕೆ ಸರ್. 7, 4, 5. 745 ಅಲ್ಲ? ಹಾ, ಓಕೆ, 2, 3, 5, ಎಸ್ ಸರ್. 6, 9, 8, ಓಕೆ. 5, 2, 3. ಈ ರೀತಿ ನಂಬರ್ಸ್ಗಳು ನನ್ನ ಹತ್ರ ಇದಾವೆ. ಆ ನಂಬರ್ಸ್ಗಳನ್ನ ಹೇಳ್ಬೋದಾ ಸರ್ ಈಗ? ಹೇಳಿ ಹೇಳಿ. ನೋಡಿ, ಈ ರೀತಿ ಇದೆ. 956 324 587 485 632 589 745 235 698 523. Thank you very much. ಸೂಪರ್, ಹಾಗೇನೆ ಫ್ಯಾಂಟಾಸ್ಟಿಕ್ ಬಸವರಾಜ್ ಸರ್. ಇವಾಗ ಇದನ್ನ ಉಲ್ಟಾ ಹೇಳ್ತೀರಾ ಹೋಗ್ಲಿ? ಹಾ, ಹೇಳ್ಬೋದು ಸರ್. ಹಾ, ಹೇಳ್ತೀರಾ? ಐ ವಿಲ್ ಟ್ರೈ ಸರ್. ಟ್ರೈ ಮಾಡಿ. ಹೇಳೋಣ ಸರ್. ಹಾ 325 ಹಾ 896 ಹಾ 532 ಹಾ 547 ಹಾ 985 ಹಾ 236 ಹಾ 584 ಹಾ 785 ಹಾ 423 ಹಾ 659 ಸರ್. ಓ ಸೂಪರ್, ಎಕ್ಸ್ಟ್ರಾರ್ಡಿನರಿ. ಹಾಗೆ ತಮ್ಮ ಡೇಟ್ ಆಫ್ ಬರ್ತ್ ಹೇಳಿ ಸರ್ ಪ್ಲೀಸ್. ನೀವು ಹೇಳತಂಗ್ ಬಿಡಲ್ಲ ಇವತ್ತು. ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ ಸರ್. ಎಲ್ರಿಗೂ ಕೇಳೋತ್ರ ಹೇಳಿ ಸರ್. ಹಾ ಎಲ್ರಿಗೂ ಕೇಳೋತ್ರ ಹೇಳಿ. ಸರ್ ವಾಸ್ ಬಾರ್ನ್ ಆನ್ ಸ್ಯಾಟರ್ಡೆ, ಹಾಫ್ ಡೇ ದಿವಸ ಹುಟ್ಟಿದಾರೆ ಸರ್, ಕರೆಕ್ಟಾ? ನಾವು ಟ್ರೈ ಮಾಡೋಣ. ಯು ಬಾರ್ನ್ ಹಾಫ್ ಡೇ ಸರ್, ಪ್ಲೀಸ್. ಹಾ ಓಕೆ, ಹೇಳಿ ಜೋರಾಗಿ. ಹೇಳಾಯ್ತು ನಂದು. ಸ್ಯಾಟರ್ಡೆ ಹಾಫ್ ಡೇ ಸರ್. ಹಾ 24/8/1989. ಸರ್ ಯು ಬಾರ್ನ್ ಆನ್ ಥರ್ಸ್ಡೇ, ಇಸ್ ಇಟ್? ಥ್ಯಾಂಕ್ ಯು. ಸೂಪರ್ ಬಸವರಾಜು, ಹಿಂದೀಪ ಕೊಡಿ ಕೈಯಲ್ಲಿ. ಹಾಗೇನೆ ನಿಮ್ಮ ಹತ್ರ ವಾಚ್ ಇರ್ಬೋದು ಸರ್, ಅದು ನನ್ನ ಹತ್ರ ವಾಚೇ ಇಲ್ಲ. ಹಾ ಸೊ ನೀವು ಟೈಮ್ ಹೇಳಿದ್ರೆ ಹೇಳ್ತೀವಿ ಸರ್. ಟೈಮು ಹಾ ಸರ್, ನಿಮಿಷ. ಇವಾಗ ನಮ್ಮ ಸ್ಟುಡಿಯೋದಲ್ಲಿ ಟೈಮು ಹೇಳ್ಬೋದಾ ಸರ್? ಒಂದ್ ನಿಮಿಷ. ಒಂದ್ 5ರಿಂದ 10 ನಿಮಿಷ ಹೆಚ್ಚು ಕಡಿಮೆ ಆಗತ್ತೆ, ಯಾರು ಬೈಬಾರ್ದು. ಸ್ಲೋ ಇರುತ್ತೆ, ಫಾಸ್ಟ್ ಇರುತ್ತೆ, ಅವೆಲ್ಲ ಓಕೆ. ಹಾ ಟೈಮ್ 7:22 ಆಗಿದೆ ಸರ್. ಹಾಗೇನೆ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಕ್ರಿಕೆಟ್ ಕಾಮೆಂಟ್ರಿ, ಇಂಡಿಯಾ ಮತ್ತೆ ಪಾಕಿಸ್ತಾನ ತಂಡ ನಡುವೆ ಯಾವತ್ತು ನಡೆದಿರ್ಬೇಕು ಸರ್? ಇದು ವರ್ಲ್ಡ್ ಕಪ್ Last World Cup. 1996 ಬ್ಯಾಂಗ್ಳೂರಲ್ಲಿ ಬ್ಯಾಂಗ್ಳೂರ್ ನಡೆದಿದೆ. ಬ್ಯಾಂಗ್ಳೂರ್. ಹಾ ಅಮೀರ್ ಸೋಯಲ್ ಅಮೀರ್ ಸೋಯಲ್ ಬೋಲ್ಡ್ ಮಾಡಿ, ಇವ್ರು ನಮ್ಮ ವೆಂಕಟೇಶ್ ಪ್ರಸಾದ್ ಬೋಲ್ಡ್ ಮಾಡಿದ್ರಲ್ಲ. ಯಾವ ಇಶ್ಯೂನಲ್ಲಿ ಸರ್ ಅದು? 96 ನಾನು ಇನ್ನೂ ಹುಟ್ಟಿರ್ಲಿಲ್ಲ, ನಾನಿನ್ನು ಚಿಕ್ಕವನಿದ್ದೆ. 2007 T20 ವರ್ಲ್ಡ್ ಕಪ್ ಫೈನಲ್. ಓಕೆ, ಫೈನಲ್. ಹಿಂದಿ ಬೇಕಾ ಇಂಗ್ಲಿಷ್ ಬೇಕಾ ಸರ್ ತಮಗೆ? ಹಿಂದಿ. ಹಿಂದಿ. ಹಾ ಬಂಧುಗಳೇ, 2007 ಸೆಪ್ಟೆಂಬರ್ 24 ದಕ್ಷಿಣ ಆಫ್ರಿಕಾದ ಜೋಹಾನ್ಸ್ಬರ್ಗ್ದಲ್ಲಿ ಇಂಡಿಯಾ ಮತ್ತೆ ಪಾಕಿಸ್ತಾನ ತಂಡ ನಡುವೆ ಫಸ್ಟ್ T20 ವರ್ಲ್ಡ್ ಕಪ್ ಫೈನಲ್ ಪಂದ್ಯ ನಡೆದಿತ್ತು. ಆ ಕಾಮೆಂಟ್ ನಿಮ್ಮೆಲ್ಲ ಅಪೇಕ್ಷೆ ಮೇರೆಗೆ ಹಿಂದಿಯಲ್ಲಿ ಇರುವಂತದ್ದು. ನೀವು ಗಮನಿಸಬೇಕಾದ ಸಂಗತಿ ಏನಂದ್ರೆ, ಇದು ಮಿಮಿಕ್ರಿ ಅಲ್ಲ. 10 ವರ್ಷಗಳ ಹಿಂದೆ ನಡೆದಂತ ಮ್ಯಾಚ್ ಅನ್ನ ಆಸ್ ಇಟ್ ಈಸ್ ಹಿಂದಿಯಲ್ಲಿ ಇರುವಂತದ್ದು ಕೇಳಿ.
नमस्कार आप सभी को न्यूवान जीवांसबर्ग से आपका कमेंटेटर बसवराज उमरानी तेजस में स्वागत करता हूं। आज बहुत बड़े रोमांचक और बेहतरीन मुकाबला होने वाला है भारत और पाकिस्तान के बीच। पहली T20 विश्व कप संस्करण का एक अंतिम और निर्णायक मुकाबला इस मैदान में चल रहा है। सबसे पहले भारतीय टीम के कप्तान महेंद्र सिंह धोनी ने टॉस जीतकर बैटिंग करने का निर्णय लिया था। भारतीय टीम ने निर्धारित 20 ओवर में 5 विकेट खोकर 157 रन सम्मानजनक और चुनौतीपूर्ण स्कोर खड़ा किया है। टीम की ओर से गौतम गंभीर ने 75 रन को योगदान दिया, युवराज सिंह ने 34 रन को योगदान दिया। इस मदद के सहायता से 158 के लक्ष्य पीछा करते हुए पाकिस्तान टीम की शुरुआत बेहद खराब रही। 93 पर 7 विकेट को 14 रन। उसके बाद टीम के कप्तान मिसबा उल हक और शोएब तनवीर के 8वें विकेट के लिए 51 रन के साझेदार करके इस मैच को अभी तक जीवित रखा है। इस मैच बेहद रोमांचक मोड़ पर ला चुके क्योंकि 19.5 ओवर का खेल अब तक हो चुका है। 152 रन 9 विकेट के नुकसान के बाद पाकिस्तान टीम को जीत के लिए एक छक्के की जरूरत है, भारतीय टीम को 1 विकेट की जरूरत है। जोगेंद्र शर्मा पारी का अंतिम गेंद करने की तैयारी में कप्तान धोनी सभी खिलाड़ी शर्मा से बातचीत कर रही है। आइए फिल्प सिंह के मोना की दो स्लिप रखा मिडाने मिडापिड विकेट लॉन्गा बैक कवर और डी बैक उसके लेग पर सभी क्षेत्रों पर फील्डर्स को फैला दिया है। मिसबा की क्षमता सभी को मालूम है, छक्के लगाने में माहिर है। आइए देखें क्या मिसबा क्या कर सकते हैं। शर्मा चले ओवर द विकेट उनके मिसबा के लिए। मैं आपको बुलाता मिसबा लॉब कर सकते हैं, लॉब कर दिया ऊंचा लंबा स्ट्रोक, लेकिन सीधे सृजन के हाथों में क्या शानदार कैच लपक लिया। इस कैच के सहायता से भारतीय टीम ने पाकिस्तान को 5 रन से हराकर पहली T20 विश्व कप संस्करण जीतकर एक विश्व इतिहास रच दिया। धन्यवाद। ಸೂಪರ್ ಬಸವರಾಜ್ ಸರ್, ನಿಜವಾಗ್ಲೂ ವೆರಿ ವೆರಿ ಇಂಪ್ರೆಸಿವ್, ವೆರಿ 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 ಯುನೀಕ್ ಟ್ಯಾಲೆಂಟ್ ನಿಮ್ಮ ಹತ್ರ ಇರೋದು. Thank you, sir. ಇಲ್ಲಿ ಇವತ್ತು ಮಜಾ ಟಾಕೀಸ್ಗೆ ಬಂದು ನೀವು ಪ್ರೂವ್ ಮಾಡಿದೀರಾ. ಸೊ ಕಣ್ಣಿದ್ದು ನಾವುಗಳು ಅಚೀವ್ ಮಾಡದೇ ಇರೋದನ್ನ ನೀವು ಈ ರೀತಿ ಅಚೀವ್ ಮಾಡಿದೀರಾ, ವಿಚ್ ಇಸ್ ಫ್ಯಾಂಟಾಸ್ಟಿಕ್. ಸರ್ ನಿಮಗೆ ಇನ್ನೊಂದು ಸರ್ಪ್ರೈಸ್ ಏನಂತಂದ್ರೆ ನಿಮ್ಮ ತಾತಾರನ್ನ ನೋಡಿದಂತವ್ರು ನಮ್ಮ ಜೊತೆಗೆ ಬಂದಿದ್ದಾರೆ, ನಮ್ಮ ಜೊತೆಗೆ ನಮ್ಮ ಅಜ್ಜಿಯವರು ಕೂಡ ಬಂದಿದ್ದಾರೆ, ಯಾರು? ಡಾಕ್ಟರ್ ರಾಧಾ ಕುಲಕರ್ಣಿ ಅಂತ ಹೇಳಿ. ಹಾ. ಸೊ ಅವರು ಕೂಡ 11 ಬಾರಿ ನ್ಯಾಷನಲ್ ಅವಾರ್ಡ್ ತಗೊಂಡಿದ್ದಾರೆ. ಹಾಗೇನೆ ಸಾಹಿತಿಗಳು ಹಾಗೂ ಶಿಕ್ಷಕರು ಕೂಡ ಹೌದು. ಅದಕ್ಕಿಂತ ಪೂರ್ವದಲ್ಲಿ ಮಜಾ ಟಾಕೀಸ್ ಕಾರ್ಯಕ್ರಮ ಬಗ್ಗೆ ಒಂದೆರಡು ಮಾತು ಮಾಡೋದಾದ್ರೆ, ಇಂಥ ಒಂದು ಜನಪ್ರಿಯ ಕಾರ್ಯಕ್ರಮದಲ್ಲಿ ನನ್ನಂತ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನ ಅತನಿಯಿಂದ ಇಲ್ಲಿವರೆಗೆ ಕರೆಸಿ ನನ್ನ ಪ್ರತಿಭೆಯನ್ನು ಪ್ರದರ್ಶನ ಮಾಡ್ಲಿಕ್ಕೆ ಅವಕಾಶ ಕಲ್ಪಿಸಿಕೊಡಂತ ನಮ್ಮ ಸೃಜನ್ ಸರ್ ಅವರಿಗೆ, ಹಾಗೇನೆ ಮಜಾ ಟಾಕೀಸ್ ಎಲ್ಲ ಸದಸ್ಯರುಗಳಿಗೆ ನಾನು ಧನ್ಯವಾದ ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ. ನನ್ನ ಏಳಿಗೆಗೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಾಯ ಸಹಕಾರ ನೀಡಿದಂತ ಎಲ್ಲ ನನ್ನ ಹಿತೈಷಿಗಳಿಗೆ ಈ ಸಂದರ್ಭದಲ್ಲಿ ಧನ್ಯವಾದ ಅರ್ಪಿಸಲಿಕ್ಕೆ ಬಯಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಅಮ್ಮ ನಮಸ್ತೆ ಅಮ್ಮ. ಎಲ್ರಿಗೂ ನಮಸ್ಕಾರ. ಬಸವರಾಜ್ನಂತ ಒಬ್ಬ ದತ್ತು ಮೊಮ್ಮಗ ನನಗ್ ಸಿಕ್ಕಿರೋದು ನನ್ನ ಭಾಗ್ಯ ಅಂತ ಅನ್ಕೊಳ್ತೀನಿ. ನನ್ಗೆ ಇವತ್ತು ನೀವೆಲ್ಲಾನು ಆನಂದ ಪಡೋದನ್ನ ನೋಡಿ ನನಗೆ ನಿಜವಾಗೂ ಅಭಿಮಾನ, ಹೆಮ್ಮೆ ಎಲ್ಲ ಅನಿಸ್ತಾ ಇದೆ. ಒಂದು ವಿಷಯನ ಸೃಜನ್ ಸರ್ ಅವ್ರಿಗೆ ಹೇಳ್ಬೇಕಾಗಿತ್ತು ನಾನು. ಅಮ್ಮ ಸೃಜನ ನೀವು ಸಾರ್ ಅಂತೆಲ್ಲ ಕರಿಬೇಡಿ ದಯವಿಟ್ಟು. ನಾವು ಚಿಕ್ಕವರಿದ್ದಾಗ ಸೃಜನ್ ಅವರ ತಾತ ಸುಬ್ಬಯ್ಯ ನಾಯ್ಡು ಅವರು, ಯಾಕಂದ್ರೆ ಮೊನ್ನೆ ನಾನು ಒಂದು ಎಪಿಸೋಡ್ ನಲ್ಲಿ ಕೇಳಿ ಬಂದೆ ನಿಮ್ ತಾತ ಅಂತ ಹೇಳಿ, ಅದಕ್ಕೆ ಇದ್ದಕ್ಕಿದ್ದಂಗೆ ಎಲ್ಲ ಹಳೆ ನೆನಪುಗಳು ಬಂತು, ಅದನ್ನ ಹೇಳ್ಬೇಕು ಅನ್ಕೊಂಡೆ. ಅವರ ಒಂದು 100ಕ್ಕಿಂತ ಹೆಚ್ಚಿಗೆ ನಾಟಕ ಪ್ರದರ್ಶನಗಳನ್ನ ನಾನು ನೋಡಿರ್ಬೇಕು. ಯಾಕಂದ್ರೆ ಗದಗು ನನ್ನೂರು. ಎಲ್ಲಾರ್ಗು ಹೇಳ್ಬೇಕಂದ್ರೆ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಬರೆದಂತ ಹುಯಿಲ್ಗೋಳ್ ನಾರಾಯಣ ರಾಯರು ನನ್ನ ತಾತ. ಹಂಗೇನೆ ಅದೇ ರೀತಿ ಇನ್ನೊಬ್ರು ಅಭಿನಯ ಕೇಸರಿ ಗರುಡ್ ಸದಾಶಿವರಾವ್ ಅವರು ನನ್ನ ತಾತ. ಅದಕ್ಕೆ ಅವರು ಈ ಯಾವುದೇ ನಾಟಕ ಕಂಪನಿ ಗದಗಿಗೆ ಬಂದ್ರೆ ನಮ್ಮ ಮನೆಯಲ್ಲೇ ಇರ್ತಾ ಇದ್ರು. ಹಂಗಾಗಿ ನಮ್ಮ ಮನೇಲಿ ಇದ್ದಾಗ ನಾವೇನ್ ಮಾಡ್ತಿದ್ವಿ, ಪ್ರತಿದಿನ ಫ್ರೀ ಇರ್ತಿತ್ತು, ಪ್ರತಿದಿನ ನಾಟಕಕ್ಕೆ ಹೋಗ್ತಾ ಇದ್ವಿ. ಹಂಗೆ ಸುಬ್ಬಯ್ಯ ನಾಯ್ಡು ಅವ್ರ ಒಂದು ನಾಟಕಗಳನ್ನ ನೋಡಿರೋದು, ಅಷ್ಟೊಂದು ಒಳ್ಳೆ ನಾಟಕಗಳನ್ನ ಈಗ ನಾನು ನೋಡಿಲ್ಲ, ಅದನ್ನ ಹೇಳ ಬಯಸ್ತಾ ಇದ್ದೆ ಸೃಜನ್ ಅವರಿಗೆ. ಇನ್ನೊಂದು ಹೇಳ್ಬೇಕು, ಅಮ್ಮನ ಬಗ್ಗೆ ಹೇಳ್ಬೇಕು. 11 ಬಾರಿ ನ್ಯಾಷನಲ್ ಅವಾರ್ಡ್ ಅನ್ನ ಗಳಿಸಿದಾರ, 11 ಟೈಮ್ಸ್. ಅಂಡ್ ಅವ್ರಿಗೆ 100ಕ್ಕೂ ಹೆಚ್ಚು ಬೇರೆ ಪ್ರಶಸ್ತಿಗಳು ಬಂದಿದೆ. ಸೊ ವಿಚ್ ಇಸ್ ಅ ಫಿನಾಮಿನಲ್ ಅಚೀವ್ಮೆಂಟ್. ಥ್ಯಾಂಕ್ ಯು ಸೋ ಮಚ್ ಮಾ, ನೀವು ಬಂದಿದ್ದು ಬಹಳ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. 200 ಸ್ಟೇಟ್ ಅವಾರ್ಡ್ಸ್ ಬಂದಿದೆ. 11ರಲ್ಲಿ ಪ್ರೆಸಿಡೆಂಟ್ ಅವಾರ್ಡ್ ಹಿಡ್ಕೊಂಡು, ಅಲ್ಲದೆ ಇತ್ತೀಚೆಗೆ 2015 ನಲ್ಲಿ ನನಗೆ ಗ್ಲೋಬಲ್ ಪೀಸ್ ಯೂನಿವರ್ಸಿಟಿ USA ನವರು ನನಗೆ ಗೌರವ ಡಾಕ್ಟರೇಟ್ ಕೊಟ್ಟು ಶೈಕ್ಷಣಿಕ ಕ್ಷೇತ್ರದಲ್ಲಿ ಅಪಾರವಾದಂತಹ ಸೇವೆ ಮಾಡಿರೋರು. ಅಮ್ಮ ನೀವು ಬಂದಿದ್ದು ಬಹಳ ಖುಷಿ ಆಯ್ತು. ನೀವು ಮಜಾ ಟಾಕೀಸ್ಗೆ ಬಂದು ಈ ನಮ್ಮ ಕಾರ್ಯಕ್ರಮದ ಹಿರಿಮೆಯನ್ನ ಹೆಚ್ಚಿಸಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಮಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು.
ಎಲ್ಲ ತರಲೆ ಮಾಡಿದ್ವಿ, ಒಂದಷ್ಟು ಮಜಾ ಮಾಡಿದ್ವಿ, ಒಂದಷ್ಟು ನಗೆ ಇತ್ತು, ಎಲ್ಲ ಇತ್ತು. ಆದ್ರೆ ನಿಜವಾಗ್ಲೂ ಇವರ ಒಂದು ಪ್ರತಿಭೆ ನೋಡಿ ಐ ಆಮ್ ಒಂಥರ ಹೆಂಗೆ ಅಂದ್ರೆ ಅಮೇಸ್ಡ್. ಸೊ ಟೈಗರ್ ಚಿತ್ರದವರು ನಮ್ಮ ಮಜಾ ಟಾಕೀಸ್ ಬಂದಿದ್ರು, ಆದ್ರೆ ಮ್ಯಾಥಮ್ಯಾಟಿಕ್ಸ್ ನ ಟೈಗರ್ ಜೊತೆ ನಾವು ಒಂದು ಸೆಲ್ಫಿ ತಗೊಂಡ್ಬಿಡೋಣ. ಶೋರ್ ಶೋರ್ ಶೋರ್. ಬನ್ನಿ ಬಸವರಾಜ್, ಸೆಲ್ಫಿ ಎಕ್ಸ್ಪರ್ಟ್ ಓಪೋ ಫೋನ್, ಸೆಲ್ಫಿಗೆ ಓಪೋ ಫೋನ್. ಸ್ಮೈಲ್ ಬಸವರಾಜ್, ಸ್ಮೈಲ್. ಅದ್ಭುತವಾದಂತಹ ಒಂದು ಟ್ಯಾಲೆಂಟ್ ಇರುವಂತಹ ಬಸವರಾಜ್ ಬಂದು ನಮ್ಮ ಟೈಗರ್ ಸಿನಿಮಾ ಪ್ರಮೋಷನ್ ಅಲ್ಲಿ ಇನ್ನಷ್ಟು ಟೈಗರ್ ಪವರ್ ಅನ್ನ ಸೇರಿಸಿದ್ದಾರೆ. ಸೊ ಎಲ್ಲರ ಪರವಾಗಿ ಮತ್ತೊಮ್ಮೆ ಥ್ಯಾಂಕ್ ಯು ಬಸವರಾಜ್. ಹಾಗೆ ನಮ್ಮ ಮಜಾ ಟಾಕೀಸಿನ ಇಡೀ ತಂಡದ ಪರವಾಗಿ ನಿಮ್ಮ ಸಿನಿಮಾಗೆ ಆಲ್ ದ ವೆರಿ ಬೆಸ್ಟ್. ನಂದ ಗುಡ್ ಲಕ್ ಅಂಡ್ ಪ್ರದೀಪಾ ಆಲ್ ದ ವೆರಿ ಬೆಸ್ಟ್. ತಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ, ಶುಭವಾಗ್ಲಿ. ಈ ಸಿನಿಮಾ ಎಲ್ಲಾ ರೆಕಾರ್ಡ್ಸ್ ಅನ್ನ ಬ್ರೇಕ್ ಮಾಡ್ಲಿ ಅಂತ ನಾನು ಹಾರೈಸ್ತೀನಿ. ವೀಕ್ಷಕರೇ, ನಗ್ತಾ ಇರಿ, ನಗಿಸ್ತಾ ಇರಿ. ಬಿಕಾಸ್ ಅ ಡೇ ವಿತೌಟ್ ಲಾಫ್ಟರ್ ಇಸ್ ಅ ಡೇ ವೇಸ್ಟೆಡ್. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ನೀವು ನೋಡ್ತಾ ಇದ್ರಿ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಓಪೋ ಪ್ರೆಸೆನ್ಸ್ ಮಜಾ ಟಾಕೀಸ್. ಥ್ಯಾಂಕ್ ಯು, ಗುಡ್ ನೈಟ್, ಬಾಯ್.